ಸರ್, ಅಲ್ಲಿಗೆ ನೀವ್ ಹೇಳ್ದಂಗೆ ಇಂಥ ಮನಸ್ಥಿತಿಯವರು ಇದ್ದಾರೆ ಅಂತ ಹೇಳಿ ಹಿಂದೂಗಳ ಹೆಂಗ್ ಒಪ್ಕೊಳ್ಬೇಕು, ಇಂಥ ಮನಸ್ಥಿತಿಯವರು ಇನ್ನೊಂದು ಮುಸ್ಲಿಂ ಧರ್ಮದಲ್ಲೂ ಇದ್ದಾರೆ ಅಂತ ಹೇಳಿ ನೀವು ಒಪ್ಕೊಳ್ಬೇಕು. ನಾನು ಪಟ್ಟಿ ಓದ್ಬಿಡ್ತೀನಿ. ಮೋಹನ್ ಗೌಡ ಅವ್ರ ಹತ್ರನು ಅವ್ರ FIR ಗಳನ್ನ ಕೋಟ್ ಮಾಡಿ ಹೇಳ್ತಿದ್ರು. ಈ ಪ್ರಶ್ನೆಗೆ ಸಾದಿಕ್ ಪಾಷಾ ಅವರು ಕೂಡ ಉತ್ತರ ಕೊಡ್ಲಿ ಸರ್. ಆಸಿಫ್ ಅನ್ಸಾರಿ, ಸಫಿ ಶೇಖ್, ಶಾ ಕುರೇಶಿ, ರಜಾ ಮೆನನ್, ತೌಫಿಕ್ ಅತ್ತರ್, ನಿಧಾ ಖಾನ್, ದಾನಿಶ್ ಶೇಖ್ ಏನ್ ಸಂಬಂಧ ಸರ್? ಇವರು ಒಂದು ಕುಟುಂಬದವರಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ಲ, ಒಂದು DNA ಅಲ್ಲ. ಇವರೆಲ್ಲರೂ ಕೂಡ ಒಂದು ಕಂಪನಿಯಲ್ಲಿ ಸೇರ್ಕೊಂಡು ಆ ಕಂಪನಿಯ ಹಿಂದೂ ಹೆಣ್ಣು ಮಕ್ಕಳನ್ನ ಹರಾಜ್ ಮಾಡ್ತಿದ್ರು, ಧರ್ಮ ಪರಿವರ್ತನೆ ಮಾಡ್ತಿದ್ರು ಅಂತಂದ್ರೆ ಇವರೆಲ್ಲರಲ್ಲಿ ಇರ್ತಕ್ಕಂತ ಒನ್ ಕಾಮನ್ ಫ್ಯಾಕ್ಟರ್ ಏನದು? ಅವರ ಉದ್ದೇಶ ಯಾವ್ದದು ಹೇಳಿ ಪಾಷಾ ಸರ್. ಮೇಡಮ್, ಫಸ್ಟ್ ನಾನು ನೋಡಿ ಒಂದು ಮಾತು ಹೇಳ್ತೀನಿ. ಪ್ರಪಂಚದಲ್ಲಿ ಅಲ್ಲಾ ಆಗ್ಲಿ ದೇವರಾಗ್ಲಿ ಹುಟ್ಟಿಸಿರೋದು ಒಂದು ಹೆಣ್ಣು ಗಂಡ, ಎರಡು ಜಾತಿಯದ್ದು. ನೋಡಿ, ನಮ್ಮ ಸಮುದಾಯದಲ್ಲಿ ಹೆಣ್ಮಕ್ಕಳಿಗೆ ಏನ್ ಹೇಳ್ತಾರಂದ್ರೆ, ನಮ್ಮ ಇದರಲ್ಲಿ ಇದೆ, ಹೆಣ್ಮಕ್ಳಿಗೆ ಹೆಂಗ್ ಮಾಡಿರೋದಂದ್ರೆ ದೇವರು ಹೃದಯ ಇದು ನೋಡಿ, ಇದು ನಮ್ಮ ಇದು ಹಾರ್ಟ್ ಪಕ್ಕ ಒಂದು ಇದಿದೆ, ಅದರಿಂದ ಮಾಡಿರೋದು ಹೆಣ್ಣು ಮಗುಗೆ. ಅದಕ್ಕೆ ದಯವಿಟ್ಟು ನೀವು ನೋಡಿ ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ಅದಕ್ಕೆ ಹೆಣ್ಣು ಮಕ್ಕಳಿಗೆ ತುಂಬಾ ರೆಸ್ಪೆಕ್ಟ್ ಇದೆ ಮೇಡಮ್. ಒಂದು ಹೆಣ್ಣು ಮಗು ಹುಟ್ಟಿದ್ರೆ ನಮ್ಮರಲ್ಲಿ ನಾವು ತುಂಬಾ ಇದಾಗಿ ನಾವು ಅದಕ್ಕೆ ಇದ್ ಕೊಡ್ತೀವಿ. ಆದ್ರೆ ನೋಡಿ 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 ನಾನು ಹೇಳ್ತೀನಿ ಮೇಡಮ್, ಒಂದು ಒಳ್ಳೆ ನೋಡಿ, ನಾನು ಹೇಳ್ತಾ ಇರೋದು ತಾಯಿ ಅನ್ನೋದು ಒಂದು ಮಹಿಳೆ, ಅಕ್ಕ ತಂಗಿ ನಮ್ದು ಮಾತು ಮುಗ್ಲಿಲ್ಲ ನೋಡಿ ಮೇಡಮ್. ಏನಂದ್ರೆ ನೋಡಿ, ಹೆಣ್ಮಗು ಬಂದು ನೋಡಿ ಜನ್ಮ ಕೊಟ್ಟಿರೋದು ಪರವಾದಿಗೂ ಕೊಟ್ಟಿದ್ದಾರೆ. ಎಲ್ಲ ಜನಗಳಿಗೆ ನೋಡಿ ಹೆಣ್ಮಗುನೇ. ಸುಮ್ನೆ ನೀವು ಮಾತಾಡಿಲ್ಲ, ಹೆಣ್ಮಕ್ಕಳ ನಮ್ ತಾಯಿನೇ ಹೆಣ್ಮಕ್ಳು, ತಂಗಿ ನಮ್ಮ ಇದೂನು ವೈಫ್ನು ಹೆಣ್ಮಕ್ಳು, ಅವ್ರದ್ದು ರೆಸ್ಪೆಕ್ಟ್ ಬೇರೆ ಇದೆ ಮೇಡಮ್. ಯಾವ್ದೋ ಒಂದು ಐಟಿಗೆ ಇದಕ್ಕೆ ಹೋಗ್ತಾರೆ ಕೆಲಸಕ್ಕೆ, ಇಂಜಿನಿಯರಿಂಗ್ ಕೆಲಸ ಹೋಗ್ತಾರೆ, ಡಾಕ್ಟರ್ ಕೆಲಸ ಹೋಗ್ತಾರೆ. ಹುಡುಗ ಹುಡುಗಿನಲ್ಲಿ ಇದಾಗುತ್ತಲ್ಲ, ವಿಶ್ವಾಸ ಮಾಡಬಾರ್ದು. ಯಾರನ್ನ ಇರ್ಲಿ, ಅವನು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಅವ್ರ ಮೇಲೆ ವಿಶ್ವಾಸ ಮಾಡಿಬಿಟ್ಟು ಅವ್ರದ್ದು ಮಾನ ಮರ್ಯಾದೆಲ್ಲ ಅವ್ನು ಕೊಟ್ಟಿದ್ಮೇಲೆ ಇದೆಲ್ಲ ನಡೆಯುತ್ತೆ. ಅದು ನಾನು ಹೇಳೋದು. ಇದು ನೋಡಿ, ಇದರಲ್ಲಿ ನಡೆದಿದೆ ನೋಡಿ ನಾಸಿಕ್ ನಲ್ಲಿ, ಅದನ್ನು ನಾನು ಖಂಡಿಸ್ತೀನಿ. ಅದಾಗಿರೋದು ಇನ್ನೊಂದು ಸತ್ಯ ಆಚೆ ಬರಬೇಕು. ಆ ಇದರಲ್ಲಿ ಏನೋ ಕಂಪನಿನಲ್ಲಿ 160 ಚಿಲ್ಲರೆ ಜನ ಕೆಲಸ ಮಾಡೋದು, ಅದ್ರಲ್ಲಿ 13 ಮುಸಲ್ಮಾನರು ಇರೋದು, ಅದ್ರಲ್ಲಿ 13-15 ಮುಸಲ್ಮಾನರು ಇರೋದು. ಅದು ನೋಡಿ, ಇದ್ರ ಪ್ರಕಾರ ನೋಡಿದ್ರೆ ಜಾಸ್ತಿ ಹಿಂದೂಗಳು ಇದ್ದಾರೆ. ಒಂದು ಹೆಣ್ಮಗಿನ ಮೇಲೆ ಅನ್ಯಾಯ ನಡೀತಾ ಇದ್ರಲ್ಲ, ಬೇರೆ ಹಿಂದೂಗಳು ನೋಡ್ಕೊಂಡು ಏನು ಇದ್ ಮಾಡ್ತಾ ಇದ್ರ? ಆ ಹೆಣ್ಣು ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಯಾವನೋ ದಾನಿಶ್ ಅಂತ ನಾಯಿ ಒಂದು ಏನ್ ಮಾಡ್ದ ಅವನು, ಅವ್ರ ಮೇಲೆ ಕ್ರಮ ತಗೋಬೇಕು. 2 ವರ್ಷ ಕಾಯ್ತಾ ಇದ್ದೀರಾ ನೀವು, ಅವ್ರು ಪ್ರೆಗ್ನೆಂಟ್ ಆಗ್ಲಿ, ಅವ್ರ ಜೀವನ ಹಾಳಾಗ್ಲಿ ಅಂತ ಇದೆಲ್ಲ ನೋಡ್ಕೊಂಡಿರ್ತಾರೆ. ಆಮೇಲೆ ಬೀದಿಗೆ ಬಂದಿದ್ಮೇಲೆ ನಾನು ಧರ್ಮ ರಕ್ಷಕ, ನಾನು ನಾರಿ ರಕ್ಷಕ ಅಂತ ಆಚೆ ಬರ್ತಾರಲ್ಲ, ತಪ್ಪು. ಮನೇಲಿ ಸಾಕಿರೋ ನಾಯಿ ಮರಿ ಬೆಕ್ಕು ಮರಿ ಕಳ್ದೋದ್ರೇನೆ ಕಣ್ಣಲ್ಲಿ ನೀರ್ ಹಾಕೋ ಜನ ಸರ್. ಮನೆ ಹೆಣ್ಮಗಳು 3 ಸತಿ ಹೇಳ್ತೀವಿ, ಕೇಳಿಲ್ಲ ಅಂದ್ರೆ ಬಿಟ್ಬಿಡಿ ಅನ್ನಕ್ಕೆ ವಸ್ತು ಅಲ್ಲ ಸರ್, ಅದು ಜೀವ. ಪಾಷಾ ಸರ್, ನಿಮಗೆ ಕೇಳ್ತೀನಿ. ಪಾಷಾ ಸರ್, ನೀವ್ ಹೇಳಿದ್ ಕರೆಕ್ಟು. ಪ್ರೀತಿ ಪ್ರೇಮ ಅನ್ನೋ ವ್ಯಾಮೋಹಕ್ಕೆ ಬೀಳಬಾರ್ದು, ಟ್ರಾಫಿಕ್ ಒಳಗಾಗಬಾರ್ದು, ಕರೆಕ್ಟೇ. ಬಟ್ ನನ್ ಪ್ರಶ್ನೆ ನಿಮಗ್ ಪ್ರಾರಂಭಿಕವಾಗಿದ್ದು, ಈ ರೀತಿಯಲ್ಲಿ 9-8 ಜನ ಅಥವಾ ನಿಮ್ಮ ಬಾಯಲ್ಲೇ ಬಂದಿರೋ ರೀತಿಯಲ್ಲಿ 13 ಜನ ಒಂದು ಸಂಸ್ಥೆಯಲ್ಲಿ ಕುತ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಆ ಇಡೀ ಸಂಸ್ಥೆಯಲ್ಲಿ ಇರ್ತಕ್ಕಂತ ಆಯ್ದ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಏನು? ಏನು ಉದ್ದೇಶ? ಹೆಣ್ಣು ಮಕ್ಕಳು ಬಿದ್ರು ಟ್ರಾಫಿಗೆ, ಹೆಣ್ಣು ಮಕ್ಕಳು ಬಿದ್ರು ಟ್ರಾಫಿಗೆ. ನನ್ನ ಪ್ರಶ್ನೆ ಕೇಳ್ತೀನಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನ್ಯಾಯ ಆಗಿರೋದು, ದೌರ್ಜನ್ಯ ನಡೆದಿರೋದು, ಅವ್ರ ಮೇಲೆ ಕ್ರಮ ಆಗ್ಬೇಕು. ಆದ್ರೆ ಇದು ಪಾಲಿಟಿಷಿಯನ್ ಇನ್ವಾಲ್ವ್ ಆದ್ಮೇಲೆ ಉದ್ದೇಶ ಏನು? ನಾನು 100 ಸತಿ ಕೇಳ್ತೀನಿ, ಉದ್ದೇಶ ಏನು? ಈ 13 ಜನರ ಉದ್ದೇಶ ಏನು? 13 ಜನರ ಪಾಷಾ ಸರ್, ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕಿವತ್ತು. ಪಾಷಾ ಸರ್, ನೀವು ಉತ್ತರ ಕೊಡ್ಲೇಬೇಕಿವತ್ತು. ನೀವು ಬೇರೆ ಯಾವ ವಿಚಾರ ಹೇಳಿದ್ರು ನಾನು ಕೇಳಿಸ್ಕೊಳ್ಳಲ್ಲ. ಪಾಷಾ ಸರ್, ನನ್ನ ಪ್ರಶ್ನೆ ಸಿಂಪಲ್. TCS ಸಂಸ್ಥೆಯಲ್ಲಿದ್ದ 13 ಮಂದಿ ಮುಸಲ್ಮಾನರ ಉದ್ದೇಶ ಏನಾಗಿತ್ತು? ಯಾವ ಉದ್ದೇಶ ಧರ್ಮ ಪರಿವರ್ತನೆ ಆಗಲಿ ಅಂತ ಕರೀತಾ ಇದ್ರು? ಅಲ್ಲ, ಕೇರಳ ಸ್ಟೋರಿ ಮಾಡ್ದಲ್ಲ, ಅವನ್ಗೆ ಒಳ್ಳೆ ಸ್ಕ್ರಿಪ್ಟ್ ಅದು ಏನ್ ಗೊತ್ತಾ? ಅಲ್ಲಿ ಪೊಲೀಸ್ ಕಳ್ಸೋದು, 6 ತಿಂಗಳು ಕೆಲಸ ಮಾಡೋದು, ಏನು ಇಂಟೆಲಿಜೆಂಟ್. ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಯುದ್ಧ ಲವ್ ಮಾಡ್ತಾ ಇರೋದು, ಅದಕ್ಕೆ ಏನು ಕ್ಯಾಮ್ರಾ ಇದು ಮಾಡೋದು, ಟಾರ್ಗೆಟ್ ಮಾಡ್ತಾ ಇದ್ದೀರಾ ಒಂದು ಸಮುದಾಯಕ್ಕೆ. ಟಾರ್ಗೆಟ್ ಕೇಳಿಸ್ಕೊಳ್ಳಿ.
ಭಾಷಾ ಅವರೇ, ಒಂದೇ ಒಂದು ಪ್ರಶ್ನೆ. ನೀವು ಅವಾಗ್ಲೇ ನೀವು ಹೇಳಿರಲ್ಲ, ನಮ್ಮ ಧರ್ಮದಲ್ಲಿ ಅಂದ್ರೆ ನಿಮ್ ಧರ್ಮದಲ್ಲಿ ಹೃದಯದ ಪಕ್ಕದಿಂದ ಹೆಣ್ಮಕ್ಳನ್ನ ಇದ್ ಮಾಡ್ತಾರೆ ಅಂತಂದ್ರೆ ಕರೆಕ್ಟ್ ಅಲ್ವಾ? ನೀವು ನಿಮ್ ಧರ್ಮದ ಬಗ್ಗೆ ತಾನೇ ಹೇಳಿ. ನೀವು ಹೆಣ್ಣು ಮಕ್ಕಳನ್ನ ಅಷ್ಟೊಂದು ಗೌರವಿಸೋರು ಒಂದ್ ಮೊಬೈಲ್ ಫೋನ್ ತಗೊಂಡು ತಲಾಕ್ 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 ಅನ್ಬಿಟ್ಟು ಡೈವರ್ಸ್ ಕೊಡ್ತಿರಲ್ಲ, ಅವಾಗ ಹೆಣ್ಮಕ್ಳ ಜೀವನ ಹಾಳಾಗಿತ್ತು. ನಿಮ್ಗೆ ಅವಾಗ ನೆನಪಾಗಿಲ್ವಾ ನಿಮ್ಗೆ? ಒಂದು ಫೋನ್ ಕಾಲಲ್ಲಿ ತಲಾಕ್ 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 ಜೀವನ. ಫಾರೂಕ್ ಸರ್, ಅಲ್ಲಿಗೆ ನೀವ್ ಹೇಳ್ದಂಗೆ ಇಂಥ ಮನಸ್ಥಿತಿಯವರು ಇದ್ದಾರೆ ಅಂತ ಹೇಳಿ ಹಿಂದೂಗಳ ಹೆಂಗ ಒಪ್ಕೊಳ್ಬೇಕು, ಇಂಥ ಮನಸ್ಥಿತಿಯವರು ಇನ್ನೊಂದು ಮುಸ್ಲಿಂ ಧರ್ಮದಲ್ಲೂ ಇದ್ದಾರೆ ಅಂತ ಹೇಳಿ ನೀವು ಒಪ್ಕೊಳ್ಬೇಕು. ನಾನು ಪಟ್ಟಿ ಓದ್ಬಿಡ್ತೀನಿ ಮೋಹನ್ ಗೌಡ ಅವ್ರ ಹತ್ರನು ಅವ್ರ FIR ಗಳನ್ನ ಕೋಟ್ ಮಾಡಿ ಹೇಳ್ತಿದ್ರು. ಈ ಪ್ರಶ್ನೆಗೆ ಸಾದಿಕ್ ಪಾಷಾ ಅವರು ಕೂಡ ಉತ್ತರ ಕೊಡ್ಲಿ ಸರ್. ಆಸಿಫ್ ಅನ್ಸಾರಿ, ಸಫಿ ಶೇಖ್, ಶಾ ಕುರೇಶಿ, ರಜಾ ಮೆನನ್, ತೌಫಿಕ್ ಅತ್ತರ್, ನಿಧಾ ಖಾನ್, ದಾನಿಶ್ ಶೇಖ್ ಏನ್ ಸಂಬಂಧ ಸರ್? ಇವರು ಒಂದು ಕುಟುಂಬದವರಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ಲ, ಒಂದು DNA ಅಲ್ಲ. ಇವರೆಲ್ಲರೂ ಕೂಡ ಒಂದು ಕಂಪನಿಯಲ್ಲಿ ಸೇರ್ಕೊಂಡು ಆ ಕಂಪನಿಯ ಹಿಂದೂ ಹೆಣ್ಣು ಮಕ್ಕಳನ್ನ ಹರಾಜ್ ಮಾಡ್ತಿದ್ರು, ಧರ್ಮ ಪರಿವರ್ತನೆ ಮಾಡ್ತಿದ್ರು ಅಂತಂದ್ರೆ ಇವರೆಲ್ಲರಲ್ಲಿ ಇರ್ತಕ್ಕಂತ ಒನ್ ಕಾಮನ್ ಫ್ಯಾಕ್ಟರ್ ಏನದು? ಅವರ ಉದ್ದೇಶ ಯಾವ್ದದು ಹೇಳಿ ಪಾಷಾ ಸರ್. ಮೇಡಮ್, ಫಸ್ಟ್ ನಾನು ನೋಡಿ ಒಂದು ಮಾತು ಹೇಳ್ತೀನಿ. ಪ್ರಪಂಚದಲ್ಲಿ ಅಲ್ಲಾ ಆಗ್ಲಿ ದೇವರಾಗ್ಲಿ ಹುಟ್ಟಿಸಿರೋದು ಒಂದು ಹೆಣ್ಣು ಗಂಡ, ಎರಡು ಜಾತಿಯದ್ದು. ನೋಡಿ, ನಮ್ಮ ಸಮುದಾಯದಲ್ಲಿ ಹೆಣ್ಮಕ್ಕಳಿಗೆ ಏನ್ ಹೇಳ್ತಾರಂದ್ರೆ, ನಮ್ಮ ಇದರಲ್ಲಿ ಇದೆ, ಹೆಣ್ಮಕ್ಳಿಗೆ ಹೆಂಗ್ ಮಾಡಿರೋದಂದ್ರೆ ದೇವರು ಹೃದಯ ಇದು ನೋಡಿ, ಇದು ನಮ್ಮ ಇದು ಹಾರ್ಟ್ ಪಕ್ಕ ಒಂದು ಇದಿದೆ, ಅದರಿಂದ ಮಾಡಿರೋದು ಹೆಣ್ಣು ಮಗುಗೆ. ಅದಕ್ಕೆ ದಯವಿಟ್ಟು ನೀವು ನೋಡಿ ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ಅದಕ್ಕೆ ಹೆಣ್ಣು ಮಕ್ಕಳಿಗೆ ತುಂಬಾ ರೆಸ್ಪೆಕ್ಟ್ ಇದೆ ಮೇಡಮ್. ಒಂದು ಹೆಣ್ಣು ಮಗು ಹುಟ್ಟಿದ್ರೆ ನಮ್ಮರಲ್ಲಿ ನಾವು ತುಂಬಾ ಇದಾಗಿ ನಾವು ಅದಕ್ಕೆ ಇದ್ ಕೊಡ್ತೀವಿ. ಆದ್ರೆ ನೋಡಿ 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 ನಾನು ಹೇಳ್ತೀನಿ ಮೇಡಮ್, ಒಂದು ಒಳ್ಳೆ ನೋಡಿ, ನಾನು ಹೇಳ್ತಾ ಇರೋದು ತಾಯಿ ಅನ್ನೋದು ಒಂದು ಮಹಿಳೆ, ಅಕ್ಕ ತಂಗಿ ನೋಡಿ. ನಮ್ದು ಮಾತು ಮುಗ್ಲಿಲ್ಲ ನೋಡಿ ಮೇಡಮ್. ಏನಂದ್ರೆ ನೋಡಿ, ಹೆಣ್ಮಗು ಬಂದು ನೋಡಿ ಜನ್ಮ ಕೊಟ್ಟಿರೋದು ಪರವಾದಿಗೂ ಕೊಟ್ಟಿದ್ದಾರೆ. ಎಲ್ಲ ಜನಗಳಿಗೆ ನೋಡಿ ಹೆಣ್ಮಗುನೇ. ಸುಮ್ಮನೆ ನೀವು ಮಾತಾಡಲಿಲ್ಲ, ಹೆಣ್ಮಕ್ಳನ್ನ ನಮ್ ತಾಯಿನೇ ಹೆಣ್ಮಕ್ಳು, ತಂಗಿ ನಮ್ಮ ಇದೂನು ವೈಫ್ನು ಹೆಣ್ಮಕ್ಳು, ಅವ್ರದ್ದು ರೆಸ್ಪೆಕ್ಟ್ ಬೇರೆ ಇದೆ ಮೇಡಮ್. ಯಾವ್ದೋ ಒಂದು ಐಟಿಗೆ ಇದಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ, ಇಂಜಿನಿಯರಿಂಗ್ ಕೆಲಸ ಹೋಗ್ತಾರೆ, ಡಾಕ್ಟರ್ ಕೆಲಸ ಹೋಗ್ತಾರೆ. ಹುಡುಗ ಹುಡುಗಿನಲ್ಲಿ ಇದಾಗುತ್ತಲ್ಲ, ವಿಶ್ವಾಸ ಮಾಡಬಾರ್ದು. ಯಾರನ್ನ ಇರ್ಲಿ, ಅವನು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಅವ್ರ ಮೇಲೆ ವಿಶ್ವಾಸ ಮಾಡ್ಬಿಟ್ಟು ಅವ್ರದ್ದು ಮಾನ ಮರ್ಯಾದೆಲ್ಲ ಅವ್ನು ಕೊಟ್ಟಿದ್ಮೇಲೆ ಇದೆಲ್ಲ ನಡೆಯುತ್ತೆ. ಅದು ನಾನು ಹೇಳೋದು. ಇದು ನೋಡಿ, ಇದರಲ್ಲಿ ನಡೆದಿದೆ ನೋಡಿ ನಾಸಿಕ್ ನಲ್ಲಿ, ಅದನ್ನು ನಾನು ಖಂಡಿಸ್ತೀನಿ. ಅದಾಗಿರೋದು ಇನ್ನೊಂದು ಸತ್ಯ ಆಚೆ ಬರಬೇಕು. ಆ ಇದರಲ್ಲಿ ಏನೋ ಕಂಪನಿನಲ್ಲಿ 160 ಚಿಲ್ಲರೆ ಜನ ಕೆಲಸ ಮಾಡೋದು, ಅದ್ರಲ್ಲಿ 13 ಮುಸಲ್ಮಾನರು ಇರೋದು, ಅದ್ರಲ್ಲಿ 13-15 ಮುಸಲ್ಮಾನರು ಇರೋದು. ಅದು ನೋಡಿ, ಇದ್ರ ಪ್ರಕಾರ ನೋಡಿದ್ರೆ ಜಾಸ್ತಿ ಹಿಂದೂಗಳು ಇದ್ದಾರೆ. ಒಂದು ಹೆಣ್ಮಗಿನ ಮೇಲೆ ಅನ್ಯಾಯ ನಡೀತಾ ಇದ್ರಲ್ಲ, ಬೇರೆ ಹಿಂದೂಗಳು ನೋಡ್ಕೊಂಡು ಏನು ಇದ್ ಮಾಡ್ತಾ ಇದ್ರ? ಆ ಹೆಣ್ಣು ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಯಾವನೋ ದಾನಿಶ್ ಅಂತ ನಾಯಿ ಒಂದು ಏನ್ ಮಾಡ್ದ, ಅವನು ಅವ್ರ ಮೇಲೆ ಕ್ರಮ ತಗೋಬೇಕು. 2 ವರ್ಷ ಕಾಯ್ತಾ ಇದ್ದೀರಾ ನೀವು, ಅವ್ರು ಪ್ರೆಗ್ನೆಂಟ್ ಆಗ್ಲಿ, ಅವ್ರ ಜೀವನ ಹಾಳಾಗ್ಲಿ ಅಂತ ಇದೆಲ್ಲ ನೋಡ್ಕೊಂಡಿರ್ತಾರೆ. ಆಮೇಲೆ ಬೀದಿಗೆ ಬಂದಿದ್ಮೇಲೆ ನಾನು ಧರ್ಮ ರಕ್ಷಕ, ನಾನು ನಾರಿ ರಕ್ಷಕ ಅಂತ ಆಚೆ ಬರ್ತಾರಲ್ಲ, ತಪ್ಪು. ಮನೇಲಿ ಸಾಕಿರೋ ನಾಯಿ ಮರಿ ಬೆಕ್ಕು ಮರಿ ಕಳ್ದೋದ್ರೇನೆ ಕಣ್ಣಲ್ಲಿ ನೀರ್ ಹಾಕೋ ಜನ ಸರ್. ಮನೆ ಹೆಣ್ಮಗಳು 3 ಸತಿ ಹೇಳ್ತೀವಿ, ಕೇಳಿಲ್ಲ ಅಂದ್ರೆ ಬಿಟ್ಬಿಡಿ ಅನ್ನಕ್ಕೆ ವಸ್ತು ಅಲ್ಲ ಸರ್, ಅದು ಜೀವ. ಅದು ಪಾಷಾ ಸರ್, ನಿಮಗೆ ಕೇಳ್ತೀನಿ ಪಾಷಾ ಸರ್, ನೀವ್ ಹೇಳಿದ್ ಕರೆಕ್ಟು. ಪ್ರೀತಿ ಪ್ರೇಮ ಅನ್ನೋ ವ್ಯಾಮೋಹಕ್ಕೆ ಬೀಳಬಾರ್ದು, ಟ್ರಾಪಿಗ್ ಒಳಗಾಗಬಾರ್ದು, ಕರೆಕ್ಟೇ. ಬಟ್ ನನ್ ಪ್ರಶ್ನೆ ನಿಮಗ್ ಪ್ರಾರಂಭಿಕವಾಗಿದ್ದು, ಈ ರೀತಿಯಲ್ಲಿ 9-8 ಜನ ಅಥವಾ ನಿಮ್ಮ ಬಾಯಲ್ಲೇ ಬಂದಿರೋ ರೀತಿಯಲ್ಲಿ 13 ಜನ ಒಂದು ಸಂಸ್ಥೆಯಲ್ಲಿ ಕುತ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಆ ಇಡೀ ಸಂಸ್ಥೆಯಲ್ಲಿ ಇರ್ತಕ್ಕಂತ ಆಯ್ದ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಏನು? ಏನು ಉದ್ದೇಶ? ಹೆಣ್ಣು ಮಕ್ಕಳು ಬಿದ್ರು ಟ್ರಾಪಿಗೆ, ಹೆಣ್ಣು ಮಕ್ಕಳು ಬಿದ್ರು ಟ್ರಾಪಿಗೆ. ನನ್ನ ಪ್ರಶ್ನೆ ಕೇಳ್ತೀನಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನ್ಯಾಯ ಆಗಿರೋದು, ದೌರ್ಜನ್ಯ ನಡೆದಿರೋದು, ಅವ್ರ ಮೇಲೆ ಕ್ರಮ ಆಗ್ಬೇಕು. ಆದ್ರೆ ಇದು ಪಾಲಿಟಿಷಿಯನ್ ಇನ್ವಾಲ್ವ್ ಆದ್ಮೇಲೆ ಉದ್ದೇಶ ಏನು? ನಾನು 100 ಸತಿ ಕೇಳ್ತೀನಿ, ಉದ್ದೇಶ ಏನು? ಈ 13 ಜನರ ಉದ್ದೇಶ ಏನು? 13 ಜನರ ಪಾಷಾ ಸರ್, ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕಿವತ್ತು. ಪಾಷಾ ಸರ್, ನೀವು ಉತ್ತರ ಕೊಡ್ಲೇಬೇಕಿವತ್ತು. ನೀವು ಬೇರೆ ಯಾವ ವಿಚಾರ ಹೇಳಿದ್ರು ನಾನು ಕೇಳಿಸ್ಕೊಳ್ಳಲ್ಲ. ಪಾಷಾ ಸರ್, ನನ್ನ ಪ್ರಶ್ನೆ ಸಿಂಪಲ್. TCS ಸಂಸ್ಥೆಯಲ್ಲಿದ್ದ 13 ಮಂದಿ ಮುಸಲ್ಮಾನರ ಉದ್ದೇಶ ಏನಾಗಿತ್ತು? ಯಾವ ಉದ್ದೇಶಕ್ಕೆ ಧರ್ಮ ಪರಿವರ್ತನೆ ಆಗಲಿ ಅಂತ ಕರೀತಾ ಇದ್ರು?
ಅಲ್ಲ ಕೇರಳ ಸ್ಟೋರಿ ಮಾಡ್ದಲ್ಲ ಅವ್ನಿಗೆ ಒಳ್ಳೆ ಸ್ಕ್ರಿಪ್ಟ್ ಅದು Script ಏನ್ ಬೇಕಿತ್ತು. ಗೊತ್ತಾ Script ನೋಡಿ ಬೇಕಿತ್ತು. ಅಲ್ಲಿ ಪೊಲೀಸ್ ಕಳ್ಸೋದು 6 ತಿಂಗಳು ಕೆಲಸ ಮಾಡೋದು ಏನು ಇಂಟೆಲಿಜೆಂಟ್ ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಯುದ್ಧ ಲವ್ ಮಾಡ್ತಾ ಇರೋದು ಅದಕ್ಕೆ ಏನು ಕ್ಯಾಮ್ರಾ ಹೆಡ್ ಕ್ಯಾಮ್ರಾ ಇದು ಮಾಡೋದು ಟಾರ್ಗೆಟ್ ಮಾಡ್ತಾರೆ ಒಂದು ಸಮುದಾಯಕ್ಕೆ ಟಾರ್ಗೆಟ್ ಕೇಳಿಸ್ಕೊಳ್ಳಿ ಭಾಷಾ ಅವರೇ, ಒಂದೇ ಒಂದು ಪ್ರಶ್ನೆ. ನೀವು ಅವಾಗ್ಲೇ ನೀವು ಹೇಳಿರಲ್ಲ ನಮ್ಮ ಧರ್ಮದಲ್ಲಿ ಅಂದ್ರೆ ನಿಮ್ ಧರ್ಮದಲ್ಲಿ ಹೃದಯದ ಪಕ್ಕದಿಂದ ಹೆಣ್ಮಕ್ಳನ್ನ ಇದ್ ಮಾಡ್ತಾರೆ ಅಂತ ಅಂದ್ರೆ ಕರೆಕ್ಟ್ ಅಲ್ವಾ? ನೀವು ನಿಮ್ ಧರ್ಮದ ಬಗ್ಗೆ ತಾನೇ ಹೇಳಿ. ನೀವು ಹೆಣ್ಣು ಮಕ್ಕಳನ್ನ ಅಷ್ಟೊಂದು ಗೌರವಿಸೋರು ಒಂದ್ ಮೊಬೈಲ್ ಫೋನ್ ತಗೊಂಡು ತಲಾಕ್ 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 ಅನ್ಬಿಟ್ಟು ಡೈವರ್ಸ್ ಕೊಡ್ತಿರಲ್ಲ, ಅವಾಗ ಹೆಣ್ಮಕ್ಳ ಜೀವನ ಹಾಳಾಗಿ ನಿಮ್ಗೆ ಬಗ್ಗೆ ನಿಮ್ಗೆ ಅವಾಗ ನೆನಪಾಗಿಲ್ವಾ ನಿಮ್ಗೆ? ಒಂದು ಫೋನ್ ಕಾಲಲ್ಲಿ ತಲಾಕ್ ತಲಾಕ್ ತಲಾಕ್